ಹೊಸ ವರ್ಷದ ಮೊದಲ ತಿಂಗಳಲ್ಲೇ ಸಂಕ್ರಾಂತಿ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಬಳಿಕ ಬದಲಾವಣೆ ಏನಾದ್ರೂ ಆಗುತ್ತಾ? ಹೊಸ ವರ್ಷದ ಮೊದಲ ತಿಂಗಳಲ್ಲೇ ಸಂಕ್ರಾಂತಿಗೆ ಏನಾದ್ರೂ ರಾಜ್ಯ ಕಾಂಗ್ರೆಸ್ ಸಾಕ್ಷಿ ಆಗುತ್ತಾ ಅಂತ. ಸಂಕ್ರಾಂತಿ ಹಬ್ಬದ ಬಳಿಕ ಕ್ರಾಂತಿ ಆಗೋದು ಫಿಕ್ಸು ಫಿಕ್ಸು ಫಿಕ್ಸ್. ದೆಹಲಿಗೆ ಶಿಫ್ಟ್ ಆಗಲಿದೆಯಾ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ? ಹೊಸ ವರ್ಷದ ಮೊದಲ ತಿಂಗಳಲ್ಲೇ ಸಂಕ್ರಾಂತಿಗೆ ಏನಾದ್ರೂ ರಾಜ್ಯ ಕಾಂಗ್ರೆಸ್ ಸಾಕ್ಷಿ ಆಗುತ್ತಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಬಳಿಕ ಏನಾದ್ರೂ ಬದಲಾವಣೆಗಳಾಗುತ್ತಾ? ಇನ್ಯಾವ ಬದಲಾವಣೆ ಆಗ್ಬೇಕು? ನಾಯಕತ್ವ ಬದಲಾವಣೆ ಆಗ್ಬೇಕು, ಇಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು? ದೆಹಲಿಗೆ ಏನಾದ್ರೂ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟಗಳು ಶಿಫ್ಟ್ ಆಗುತ್ತಾ ಅಂತ ದೆಹಲಿ ನಾಯಕರು ಮೂಗಿಗೆ ತುಪ್ಪ ಸವಕೊಂಡು ಜಾರ್ಕೊಳ್ತಾ ಇದ್ದಾರೆ. ಏನಾಗಬಹುದು ಅನ್ನೋ ಕುತೂಹಲ ಸಹಜವಾಗಿ ಕಾಡ್ತಾ ಇದೆ. ಸಂಕ್ರಾಂತಿ ಹಬ್ಬದ ಬಳಿಕ ಕ್ರಾಂತಿ ಆಗೋದು ಫಿಕ್ಸು ಅಂತ ಕಾಂಗ್ರೆಸ್ನ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಅದು ಎಷ್ಟು ಬಾರಿ ಕ್ರಾಂತಿಗಳಾದವು, ಅದು ಏನೇನಾಯ್ತು ಅನ್ನೋದು ಎಲ್ರಿಗೂ ಗೊತ್ತು. ಆದಷ್ಟು ಬೇಗ ಕುರ್ಚಿ ಬದಲಾವಣೆ ಮಾಡೋದಿದ್ರೆ ಮಾಡ್ಬಿಡ್ರಪ್ಪ, ಇಲ್ಲ ಅದಕ್ಕೆ ಬಾಯಿ ಮುಚ್ಕೊಂಡಿರಿ. ಎಷ್ಟು 2.5 ವರ್ಷದಿಂದ ಬರೀ ಇದೇ ಆಗೋಯ್ತಲ್ಲ. ಆವಾಗ ಕ್ರಾಂತಿ, ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಈಗ ಸಂಕ್ರಾಂತಿ. ಆ ಸಂಕ್ರಾಂತಿ ಏನು ಅನ್ನೋದೇ ಇವಾಗ ಕುತೂಹಲ. ಏನಾದರೂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತಾ? ಬ್ರೇಕ್ ಬೀಳೋದಂತೂ ಸಾಧ್ಯ ಇಲ್ಲ. ಒಂದು ಕುರ್ಚಿ ಬದಲಾವಣೆ ಆಗಲೇಬೇಕು ಅದಕ್ಕೆ ಬ್ರೇಕ್ ಬೀಳಬೇಕು ಅಂತಂದ್ರೆ. ಜನವರಿ 16ಕ್ಕೆ ದೆಹಲಿಗೆ ಹೋಗಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಡಿಸಿಎಂ ಡಿಕೆಶಿ ಸೀಕ್ರೆಟ್ ಮೀಟಿಂಗ್ ಅನ್ನ ನಡೆಸ್ತಾರೆ. ಒತ್ತಡ ತಂತ್ರಕ್ಕೆ ಏನಾದರೂ ಡಿಸಿಎಂ ಮುಂದಾದ್ರ? ಅಫ್ಕೋರ್ಸ್ ಒತ್ತಡ ಹಾಕ್ಲೇಬೇಕು. ಅವರು ಕೇಳಿದ ತಕ್ಷಣ ಕೊಟ್ಬಿಡೋದಕ್ಕೆ ಅದೇನು ಕಡಲೆ ಮಿಠಾಯಿ ಅಲ್ಲ, ಸಿಎಂ ಕುರ್ಚಿ ಅದು. ಎಐಸಿಸಿ ಅಧ್ಯಕ್ಷ ಖರ್ಗೆ ಮುಂದೆ ಡಿಕೆಶಿ ಏನೇನು ಬೇಡಿಕೆಗಳನ್ನು ಇಟ್ಟಿದ್ರು? ಹಾಗಾದ್ರೆ ರಾಹುಲ್ ಸೋನಿಯಾ ಭೇಟಿ ಮಾಡಿಸೋದಕ್ಕೆ ಮನವಿ ಏನಾದರೂ ಮಾಡ್ಕೊಂಡಿದ್ದಾರಾ ಡಿಕೆ ಶಿವಕುಮಾರ್? ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಕೈಗೆ ಸಿಗ್ತಾ ಇಲ್ಲ, ಒಂದು ಮೀಟಿಂಗಿಗೂ ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಸೊ ಖರ್ಗೆ ಅವರ ಮುಖಾಂತರ ಏನಾದರೂ ರಾಹುಲ್ ಹಾಗೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದೆ. ಒಟ್ಟಾರೆಯಾಗಿ ಸಂಕ್ರಾಂತಿ ಆದಮೇಲೆ ಕಾಂಗ್ರೆಸ್ನಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅನ್ನೋದು ನಮಗೂ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆವಾಗ ಕ್ರಾಂತಿ ಆಗುತ್ತೆ, ಇವಾಗ ಕ್ರಾಂತಿ ಆಗುತ್ತೆ, ಇನ್ನೇನು 6ನೇ ತಾರೀಕು 7ನೇ ತಾರೀಕು ಅಂತ ದಿನಾಂಕಗಳನ್ನು ಫಿಕ್ಸ್ ಮಾಡಿ 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 ಸಾಕಷ್ಟು ವಿಚಾರಗಳು ನಡೀತಾ ಇತ್ತು ಕಾಂಗ್ರೆಸ್ನಲ್ಲಿ. ಈಗ ಜನವರಿ 16ಕ್ಕೇನೋ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋದಕ್ಕೆ ಫಿಕ್ಸ್ ಆಗಿದ್ದಾರೆ. ಖರ್ಗೆ ಅವರ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒತ್ತಡವನ್ನ ತರೋದಕ್ಕೆ ಡಿಕೆಶಿ ಮುಂದಾದ್ರ ಅಂತ. ಇಲ್ಲಿಯವರೆಗೂ ಮ್ಯಾಕ್ಸಿಮಮ್ ಒತ್ತಡವನ್ನ ಡಿ ಕೆ ಶಿವಕುಮಾರ್ ಹಾಕಿ ಆಗಿದೆ. ಸಂಧಾನಗಳಾಯ್ತು, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು, ಎಲ್ಲವೂ ಆಯ್ತು. ಅವಾಗೇನೋ ತಾಪೆ ಹಚ್ಚಿದಂಗಿದ್ರು. ಅಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ತಾಪೆ ಹಚ್ಚಿದಂಗಾಯ್ತು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯ್ತು, ಅವ್ರ ಮನೆಗೆ ಇವ್ರು ಹೋಗಿದ್ದಾಯ್ತು, ಇವ್ರ ಮನೆಗೆ ಅವ್ರು ಹೋಗಿದ್ದಾಯ್ತು. ಇದೆಲ್ಲ ಆದ ನಂತರವೂ ಕೂಡ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಏನೇನೆಲ್ಲ ಆಯ್ತು ಅನ್ನೋದು ಕೂಡ ಗೊತ್ತು. ಅಲ್ಲೂ ಅಷ್ಟೇ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಏನಿದ್ರು, ನಮ್ಮ ತಂದೆಯವರೇ ಮುಂದುವರಿತಾರೆ ಅಂತ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇರಬಹುದು, ಅಥವಾ ಬೇರೆ ಬೇರೆ ಡಿ ಕೆ ಶಿವಕುಮಾರ್ ಬಣದವರು ಕೊಟ್ಟಂತ ಸ್ಟೇಟ್ಮೆಂಟ್ಗಳಿರಬಹುದು. ಎಲ್ಲೋ ಒಂದ್ ಕಡೆ ಸದನದ ಸಂದರ್ಭದಲ್ಲೂ ಕೂಡ ನಗೆ ಪಾಟ್ಲಿಗೆ ಕಾಂಗ್ರೆಸ್ ಈಡಾಗಬೇಕಾಯ್ತು. ಕಾರಣ ಏನು ಅಂತಂದ್ರೆ ಈ ಕುರ್ಚಿ ಕಿತ್ತಾಟದ ವಿಚಾರದಿಂದ. ಅಲ್ಲೂ ಸದನದಲ್ಲೂ ಹೋಗ್ಬಿಟ್ಟು ಕುರ್ಚಿ ಬಗ್ಗೆನೇ ಚರ್ಚೆ ಮಾಡ್ಲಾಗ್ತಾ ಇತ್ತು. ಸದನದಲ್ಲೂ ಹೋಗ್ಬಿಟ್ಟು ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಅವರ ಪುತ್ರ ಹೇಳ್ತಾ ಇದ್ರು. ಕಡೆಗೆ ಒಂದ್ ದಿವಸ ಸಿದ್ದರಾಮಯ್ಯ ಅವರೇ ಹೇಳಿದ್ರು, 5 ವರ್ಷ ನಾನೇ ಮುಂದುವರಿತೀನಿ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ನಾಯಕತ್ವ ಬದಲಾವಣೆ ಆಗೋದಿಲ್ಲ, ಅಂಡ್ ಹೈಕಮಾಂಡ್ನ ಮನಸ್ಸು ನನ್ನ ಪರವಾಗಿದೆ, ಹೈಕಮಾಂಡ್ನ ಒಲವು ನನ್ನ ಪರವಾಗಿದೆ ಅನ್ನುವಂಥ ಮಾತನ್ನ ಸಿಎಂ ಕೂಡ ಹೇಳಿದ್ದಾಯ್ತು. ಈಗ ಸಂಕ್ರಾಂತಿ ಆದ ನಂತರ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸಂಕ್ರಾಂತಿ ಆದ ನಂತರ ಕಾಂಗ್ರೆಸ್ನಲ್ಲಿ ಏನಾದರೂ ಸಂಕ್ರಾಂತಿ ಆಗತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ.